ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಕ್ಸಾಮ್ ಐಎಸ್ ಅಕಾಡೆಮಿ. ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಮಾನ್ಯ ಲೋಕಸೇವಾ ಆಯೋಗದಿಂದ ಏನಾಗಿದೆ ಅಂತಂದರೆ ನೆಕ್ಸ್ಟ್ KS ನೋಟಿಫಿಕೇಷನ್ಸ್ಗೆ 17 ಆಗಸ್ಟ್ 17/8ಗೆ ನೋಟಿಫಿಕೇಷನ್ಸನ್ನು ಮಾಡ್ತೀವಿ. ಆ್ಯಂಡ್ 29/11/2026ಗೆ ಏನು ಮಾಡ್ತೀವಿ ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ಸನ್ನು ಮಾಡ್ತೀವಿ ಅನ್ನೋದು ಕೂಡ ಈಗಾಗಲೇ ಡಾಕ್ಯುಮೆಂಟ್ಸ್ ಎಲ್ಲ ಹರಿದಾಡಿದ್ರು ತಾವು ನೋಡ್ತಿದ್ದೀರಿ. ಈ ಹಿನ್ನೆಲೆಯಲ್ಲಿ ಈ 29 ನವೆಂಬರ್ಗೆ ಆ ಡೇಟನ್ನು ನಾವು ಕಾನ್ಸಂಟ್ರೇಟ್ ಮಾಡಿಕೊಂಡು ಈ ನಡುವೆ ಟೋಟಲ್ 150 ಡೇಸ್ ನಿಮಗೆ ಏನು ಟೈಮ್ ಸಿಗ್ತಾ ಇದೆ, ಅದರಲ್ಲಿ 1 ರೌಂಡ್ ಕಂಪ್ಲೀಟ್ GS 1, 2, 3, 4 ಮೇನ್ ಸಿಲೆಬಸ್ಸು ಆ್ಯಂಡ್ ನವೆಂಬರ್ 9ನೇ ತಾರೀಕೊಳಗಾಗಿ 20 ಪ್ರಿಲಿಮ್ಸ್ ಟೆಸ್ಟ್ ಸೀರೀಸನ್ನು ಕಂಪ್ಲೀಟ್ ಮಾಡಬೇಕನ್ನೋ ಉದ್ದೇಶದಿಂದ ನಾವೇನು ಮಾಡ್ಕೊಂಡಿರೋದು ಮೇನ್ಸ್ದು 33 ಟೆಸ್ಟ್ಗಳು ಮತ್ತು ಪ್ರಿಲಿಮ್ಸ್ದು 20 ಟೆಸ್ಟ್ಗಳನ್ನು ಟೆಸ್ಟ್ ಶ್ರೇಣಿ ಅಂತ ತರ್ತಾ ಇದ್ದೀವಿ. ಯಾವುದರ ಬೇಸಿಸ್ ಮೇಲೆ ಈ ಟೆಸ್ಟ್ ಶ್ರೇಣಿ ಇದೆ ಅಂತಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ KS ಈಗಾಗಲೇ 2014ರಲ್ಲಿ ಒಂದು ಸಾರಿ ಆಗಿದೆ, 2014ರಲ್ಲಿ ಮತ್ತು 15 ಬ್ಯಾಚಲ್ಲಿ ಒಂದಾಗಿದೆ, 2020 ಬ್ಯಾಚ್ ಒಂದಾಗಿದೆ. ಆ್ಯಂಡ್ ಈಗ 384 2024 ಬ್ಯಾಚ್ ಅಂತ ನಾವು ಅದನ್ನು ಕರಿತೀವಿ. ಹೊಸ ಸಿಲೆಬಸ್ ಬಂದ ನಂತರ 4 ಸಾರಿ KS ಪರೀಕ್ಷೆ ಆಗಿದೆ. ಓಕೆ, ಆ 4 ಸಾರಿ KS ಪರೀಕ್ಷೆಯಲ್ಲಿ ಅರೌಂಡ್ 40% ಆಫ್ ಸಿಲೆಬಸ್ ಏನಾಗಿದೆ ಅದು ಈಗಾಗಲೇ ಮಾನ್ಯ ಲೋಕಸೇವಾ ಆಯೋಗ ಕ್ವಶನ್ಸನ್ನು ಕೇಳ್ಕೊಂಡಿದೆ. ರಿಮೈನಿಂಗ್ ನಿಮಗೆ 60% ಸಿಲೆಬಸ್ ಮೇಲೆ ಮೇಜರ್ಲಿ ನಿಮಗೇನಾಗುತ್ತಂದರೆ ಕ್ವಶನ್ಸ್ಗಳು ಬರುವ ಸಾಧ್ಯತೆ ಇರ್ತವೆ. 1-2%, 3% ಅಥವಾ 1% ಕ್ವಶನ್ಸ್ ಏನಾಗಬಹುದು ಅಂದರೆ ಈ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಏನು ಕ್ವಶನ್ಸ್ ಕೇಳಿದ್ದಾನೆ ಅದರ ಮೇಲೆ ರಿಪೀಟ್ ಮಾಡುವ ಸಾಧ್ಯತೆ ಇರ್ತವೆ. ಸೊ ಈ 60% ಟಾಪಿಕ್ ನಮಗೇನಿದೆ ದರ್ ಇಸ್ ಎ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾವು ಈ ಟೆಸ್ಟ್ ಸರಣಿ ಏನು ಮಾಡ್ಕೊಂಡು ಮೇಜರ್ಲಿ ಫೋಕಸ್ನ 60% ಸಿಲೆಬಸ್ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಟೆಸ್ಟ್ ಸರಣಿಯನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಕ್ಲಿಯರ್ ಕಟ್ ಪಿಕ್ಚರನ್ನು ಕೊಡ್ತಾ ಇದ್ದೀವಿ. ನಿಮಗೆ ಶೆಡ್ಯೂಲ್ ಕೊಡ್ತೀವಿ ನಿಮಗೊಂದು. ಆ ಶೆಡ್ಯೂಲಲ್ಲಿ ಏನಿರ್ತದೆ ಅಂದರೆ ಈ ಯಾವುದು ಕ್ವಶನ್ಸ್ಗಳನ್ನು ಟಾಪಿಕ್ಸ್ಗಳನ್ನು ಈಗಾಗಲೇ ಕೇಳ್ಕೊಂಡಿದ್ದಾನೆ ಅದನ್ನು ರೆಡ್ ಕಲರ್ ಮಾರ್ಕಲ್ಲಿ ನಾವು ಮಾಡಿ ಕೊಡ್ತಾ ಇದ್ದೀವಿ. ಯಾವುದು ನಾವು ಟೆಸ್ಟ್ ಸೀರೀಸ್ಗೆ ಕೇಳ್ತಾ ಇದ್ದೀವಿ ಅದನ್ನು ಬ್ಲೂ ಕಲರಲ್ಲಿ ಕೊಡ್ತಾ ಇದ್ದೀವಿ. ಯಾವುದು ಬ್ಲ್ಯಾಕ್ ಕಲರಲ್ಲಿ ಇರ್ತದೆ ಅದು ಪ್ರಿವಿಯಸ್ ಇಯರ್ ಕ್ವಶನ್. ಇನ್ನೂ ಆ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ನೀವೇನು ಪ್ರಿಪರೇಷನ್ಸ್ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಓರಿಯೆಂಟೆಡ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಟೆಸ್ಟ್ ಸೀರೀಸ್ ತರ್ತಾ ಇದ್ವಿ. ಒಂದು ಸಾರಿ ನೀವು ಪ್ರಿಪರೇಷನ್ಸ್ ನಮ್ಮ ಟೆಸ್ಟ್ ಸೀರೀಸ್ ತೊಗೊಂಡ್ರೆ ನೀವು ಕಂಪ್ಲೀಟ್ ಕ್ಲಾರಿಟಿ ಇರಬೇಕು ನಿಮಗೆ ಸಿಲೆಬಸ್ ಬಗ್ಗೆ. ಓಕೆ, ಏನು ಕ್ವಶನ್ಸ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಕೇಳಿದ್ದಾನೆ, ನಾವೇನು ಕೇಳ್ತಾ ಇದ್ದೀವಿ, ನೆಕ್ಸ್ಟ್ ನೀವೇನು ಪ್ರಿಪರೇಷನ್ಸ್ ಮಾಡಬೇಕು, ಅದು ಕಂಪ್ಲೀಟ್ ಕ್ಲಾರಿಟಿ ನಿಮಗೇನಾಗುತ್ತೆ 33 ಟೆಸ್ಟಲ್ಲಿ ನಿಮಗೆ ಕೊಡುವ ಪ್ರಯತ್ನವನ್ನು ಮಾಡ್ತೀವಿ. ಜೊತೆಗೆ ಈ 33 ಟೆಸ್ಟ್ ಅದ ಎವ್ರಿ ಟೆಸ್ಟ್ಗೆ ಡೀಟೇಲ್ ಇವ್ಯಾಲ್ಯೂಯೇಷನ್ ಇರ್ತದೆ. ಜೊತೆಗೆ 33 ಟೆಸ್ಟ್ಗೆ ನಿಮಗೇನಾಗುತ್ತೆ ಪರ್ಸನಲೈಸ್ಡ್ ಫೀಡ್ಬ್ಯಾಕ್ ಆ್ಯಂಡ್ ಮೆಂಟರ್ಶಿಪ್ ಅವೈಲೇಬಲ್ ಆಗುತ್ತೆ. ಆ್ಯಂಡ್ ಎವ್ರಿ ಟೆಸ್ಟ್ಗೆ ನಾವೇನು ಮಾಡ್ತೀವಿ ಅಂದರೆ ಡೀಟೇಲ್ ಸಿನಾಪ್ಸಿಸ್ ಕೂಡ ನಿಮಗೆ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಪ್ರಿಪ್ರೇಷನ್ನ ಏನು ಮಾಡ್ತೀವಿ ಅಂತಂದರೆ ಕಂಪ್ಲೀಟ್ ಒಂದು ಓರಿಯೆಂಟೆಡ್ ಆಗಿ ಮಾಡುವ ಪ್ರಯತ್ನವನ್ನು ನಾವು ಇದನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಯಾರು ಸೀರಿಯಸ್ ಆಸ್ಪಿರೆಂಟ್ ಇದ್ರಿ ಅವರು ಈಗಿಂದನೇ ನೀವು ಪ್ರಿಪ್ರೇಷನ್ಸ್ ಮಾಡುವುದು ಅತ್ಯುತ್ತಮವಾದದ್ದು. ಇನ್ ಕೇಸು ಅನ್ವಾಂಟೆಡ್ ರೂಮರ್ಸ್ಗಳನ್ನು ಕೇಳಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡ್ರೆ ಅದನ್ನು ನೀವು ಪ್ರಿಲಿಮ್ಸ್ ಪಾಸ್ ಆಗ್ಬೋದು, ಬಟ್ ಮೇನ್ಸಲ್ಲಿ ನಿಮಗೆ ಅವಕಾಶ ಮಿಸ್ ಆಗ್ತಾ ಹೋಗುತ್ತೆ. ಸೊ ಈ ಮೇನ್ಸನ್ನು ಭಾಳ ಸೀರಿಯಸ್ ಆಗಿ ನೀವು ಮಾಡಿ ಡೀಟೇಲ್ ಸಿನಾಪ್ಸಿಸನ್ನು ನಾವೇನು ಮಾಡ್ಕೊಂಡು ಡೀಟೇಲ್ ಸಿಲೆಬಸ್ಸನ್ನು ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವೇನು ಮಾಡಿ ಅಂತಂದರೆ ನಮಗೆ ಡೈರೆಕ್ಟಾಗಿ 9739555700 ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಾವು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸನ್ನು ನಾವು ಇಂಟಿಗ್ರೇಟೆಡ್ ಆಗಿ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಏನು ನೀವು ಒಂದು ವೀಕ್ಲಿ ಈಚ್ ಮೇನ್ಸ್ ಟೆಸ್ಟ್ಗೆ 5 ಡೇಸ್ ಗ್ಯಾಪನ್ನು ಕೊಟ್ಕೊಂಡಿದ್ದೀವಿ. ಆ 5 ಡೇಸ್ ಗ್ಯಾಪ್ ಎವ್ರಿ 7th ಡೇ ನಿಮ್ಗೆ ಏನಾಗುತ್ತಂದರೆ ಆ ಏನು ಮೇನ್ಸಲ್ಲಿ ಏನು ಟೆಸ್ಟ್ ಬರೆದಿರ್ತಾರೆ ಅದೇ ನಿಮಗೆ ಪ್ರಿಲಿಮ್ಸ್ಗೆ ಇರ್ತದೆ. ಫಾರ್ ಎಕ್ಸಾಂಪಲು ಈಗ ಟೆಸ್ಟ್ 1 ನೀವು ಏನು ಮಾಡ್ತೀರಿ ಅಂದರೆ ಎನಿಸೆಂಟ್ ಆ್ಯಂಡ್ ಮಿಡಲ್ ಹಿಸ್ಟ್ರಿನ ನೀವು ಓದಿರ್ತೀರಾ, ಅದೇ ಸೇಮ್ ಎನಿಸೆಂಟ್ ಆ್ಯಂಡ್ ಮಿಡಲ್ ಹಿಸ್ಟ್ರಿ ಸಬ್ಜೆಕ್ಟ್ಸ್ ಮೇಲೆ ನಿಮಗೆ ಸಂಡೇ ಟೆಸ್ಟ್ ಇರ್ತದೆ. ಆ್ಯಂಡ್ ನೆಕ್ಸ್ಟ್ ನೀವು ಟೆಸ್ಟಲ್ಲಿ ಏನು ಬರೀತೀರಾ ಅಂತಂದರೆ ಮಾಡರ್ನ್ ಹಿಸ್ಟ್ರಿ ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ನೀವು ಮೇನ್ಸಲ್ಲಿ ಟೆಸ್ಟ್ ಬರೀತೀರಾ, ಅದೇ ಸೇಮ್ ಟಾಪಿಕ್ ಮೇಲೆ ನಿಮ್ಗೆ ಏನಾಗುತ್ತಂದರೆ ನಿಮಗೆ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ನೆಕ್ಸ್ಟ್ ಸಂಡೇ ಪ್ರಿಲಿಮ್ ಟೆಸ್ಟ್ ಸೀರೀಸ್ ಇರ್ತದೆ. ನೆಕ್ಸ್ಟ್ ನೀವು ಬಂದಾಗ ಜಿಯೋಗ್ರಫಿ ಬಂದಿದೆ, ಜಿಯೋಗ್ರಫಿ ಮೇಲೇ ಪ್ರಿಲಿಮ್ ಟೆಸ್ಟ್ ಇರ್ತದೆ. ಪೊಲಿಟಿ ನೀವು ಮೇನ್ಸ್ ಬರೆದಾಗ ಪೊಲಿಟಿನೇ ನಿಮಗೆ ಏನಾಗುತ್ತಂದರೆ ಪ್ರಿಲಿಮ್ ಟೆಸ್ಟ್ ಸೀರೀಸ್ ಇರ್ತದೆ. ಸೊ ನೀವು ಒಂದು ಸಾರಿ ನೀವು ಥರೋಲಿ ಪ್ರಿಪರೇಷನ್ಸ್ ಮಾಡಿದರೆ ಮೇನ್ಸ್ ಪ್ರಿಪರೇಷನ್ಸ್ ಮಾಡಿದರೆ ನಿಮಗೇನಾಗುತ್ತಂದರೆ ಪ್ರಿಲಿಮ್ಸ್ನ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಆ್ಯಂಡ್ ಈಗಾಗಲೇ ನಿಮಗೆ ಗೊತ್ತಿದೆ 384 ಎರಡೂ ಪ್ರಿಲಿಮ್ಸ್ಗಳನ್ನು ತೆಗೆದುಕೊಂಡಾಗ ಭಾಳ ಡೀಟೇಲ್ ಆಗಿ ಏನಾಗಿದೆ ಅಂದರೆ ಕ್ವಶನ್ ಪೇಪರ್ಸ್ ಇದೆ. ಓಕೆ, ಯಾರು ಥರೋಲಿ ಓದ್ತೀರಿ, ಯಾರು ಡೀಟೇಲ್ ಪ್ರಿಪ್ರೇಷನ್ಸ್ ಮಾಡ್ತೀರಿ ಅವ್ರಿಗೆ ಮಾತ್ರ ಪ್ರಿಲಿಮ್ಸನ್ನು ಪಾಸ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನೀವೇನಾದರೂ ಜಸ್ಟ್ ಪ್ರಿಲಿಮ್ಸ್ ಮಾಡಿಕೊಂಡು ಮೇನ್ಸ್ ಮಾಡ್ತೀನಿ ಅಂದರೆ ಆಕಾಶದಷ್ಟು ಏನಾಗುತ್ತೆ ವಿಶಾಲವಾದ ಮತ್ತು ಭೂಮಿಯಷ್ಟು ಆಳವಾದ ನಮ್ಮ ಮೇನ್ ಸಿಲೆಬಸ್ ಇದೆ. ಆ್ಯಂಡ್ ಯಾರು ಫಸ್ಟ್ ಅಟೆಂಪ್ಟ್ ಇದ್ರಿ ಒಂದು ಸಾರಿ ಕೂಡ ಮೇನ್ಸ್ ಬರ್ದಿಲ್ಲ ಅವ್ರಿಗೆ ಮಾತ್ರ ಭಾಳ ಕಷ್ಟ ಸಾಧ್ಯ ಆಗ್ತಾ ಹೋಗುತ್ತೆ. ಯಾಕಂದರೆ ಆ ಸಿಲೆಬಸ್ಸಲ್ಲಿ ಮುಳುಗಿ ಹೊರಗೆ ಬರೋಷ್ಟರಲ್ಲಿ ಎಕ್ಸಾಮ್ ಬಂದುಬಿಡ್ತದೆ ನಿಮಗೆ. ಸೊ ನಿಮ್ಮ ಸೀನಿಯರ್ ಪ್ಲೇಯರ್ಸ್ಗಳನ್ನು ಸೀನಿಯರ್ ಗೈಡೆನ್ಸನ್ನು ತೆಗೆದುಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆ,
ಆ್ಯಂಡ್ ನಾನು ಈ KS ಮುಖ್ಯ ಪರೀಕ್ಷೆಯನ್ನು ಸತತವಾಗಿ ನಾವು 2014, 15 ಆ್ಯಂಡ್ 106 ಇವೆಲ್ಲನೂ 4 ಸಾರಿ ಬರೆದಿರೋ ಅನುಭವ ಇರೋದರಿಂದ ವಾಟ್ ಈಸ್ ವಾಟ್ ಅಂತ ಸಿಲೆಬಸ್ ಅಂತ ನಮ್ಮ ಮೈಂಡಲ್ಲಿದೆ. ಓಕೆ, ನೀವು ಇದನ್ನು ಕೇಳಿದರೆ ಹಿಂಗೆ ಮಾಡಬೇಕು ಅನ್ನೋದು ಕೂಡ ನಮಗೆ ಚಾಕಚಕ್ಯತೆ ನಮ್ಮ ಟೀಮ್ ಹತ್ರ ಇದೆ. ಆ್ಯಂಡ್ ಈಗ ನಮ್ಮ ಟೀಮಲ್ಲಿ ಈಗಾಗಲೇ ಆಯ್ಕೆಯಾದಂಥ ತಹಸೀಲ್ದಾರರುಗಳು ಮತ್ತು DYSPಗಳು ಮತ್ತು ಬೇರೆ ಬೇರೆ ಹುದ್ದೆಯನ್ನು ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಪೇಪರ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ಮೆಂಟರ್ಶಿಪ್ ಮಾಡ್ತಾ ಇರ್ತಾರೆ. ಆ್ಯಂಡ್ 384 ಯಾರಿಲ್ಲ 384 ಏನು ಮುಖ್ಯ ಪರೀಕ್ಷೆಯನ್ನು ಬರೆದು ಸಂದರ್ಶನ ಕೊಟ್ಕೊಂಡಿದ್ದಾರೆ ಅವರೇ ನಿಮಗೆ ಗೈಡನ್ನು ಮಾಡ್ತಾ ಇರ್ತಾರೆ. ಸೊ ನಮ್ಮ ಹತ್ರ ಆಲ್ರೆಡಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಆ್ಯಂಡ್ ಫೇಲ್ ಆದ ಕ್ಯಾಂಡಿಡೇಟ್ಸ್ಗಳು ಮತ್ತು 384ಸಲ್ಲಿ ಫೇಲ್ ಆದ ಕ್ಯಾಂಡಿಡೇಟ್ಸ್ಗಳು ಮತ್ತು 384ಸಲ್ಲಿ ಇಂಟ್ರೂ ಕೊಟ್ಟ ಕ್ಯಾಂಡಿಡೇಟ್ಸ್ಗಳೇ ನಿಮಗೆ ಮೆಂಟರ್ ಆಗಿ ನಿಮಗೆ ಬ್ಯಾಕ್ ಬೋನ್ ಆಗಿ ನಿಲ್ತಾ ಹೋಗ್ತಾರೆ. ಆ್ಯಂಡ್ ಈ ಎಲ್ಲ 384 ಕ್ಯಾಂಡಿಡೇಟ್ಸಿಂದ ನಿಮ್ಗೆ ಅನುಭವ ಏನಾಗುತ್ತದೆ, ಎಕ್ಸಾಕ್ಟ್ಲಿ ರಿಯಲ್ ಟೈಮ್ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಏನಿತ್ತು, ಅವ್ರು ಏನು ತಪ್ಪು ಮಾಡಿದ್ರು ನೀವೇನು ಮಾಡಬಾರ್ದು. ಆ್ಯಂಡ್ ರೀಸೆಂಟಾಗಿ ಏನಿದೆ ಏನೆಲ್ಲ ಮಟೀರಿಯಲ್ಸ್ ಅವೈಲೇಬಲ್ ಇದೆ ಎಲ್ಲ ಮಟೀರಿಯಲ್ಸ್ಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಈ ನಮ್ಮ ಟೆಸ್ಟ್ ಸೀರೀಸ್ ಜೊತೆಗೆ ನಿಮಗೇನಾಗಿತ್ತು ಅಂದರೆ ಫ್ರೀಯಾಗಿ ಕೊಡುವ ಪ್ರಯತ್ನವನ್ನು ಮಾಡ್ತೀವಿ. ಸೊ ನಾನು ಫಸ್ಟ್ ಅಟೆಂಪ್ಟ್ ಓದ್ತಾ ಇದ್ದೀನಿ, ನನ್ನ ಹತ್ರ ಮಟೀರಿಯಲ್ಸ್ ಇಲ್ಲ, ನಾನು ಹೇಗೆ ಮಟೀರಿಯಲ್ನ ಕಲೆಕ್ಟ್ ಮಾಡಲಿ, ಕರೆಂಟ್ ಅಫೇರ್ಸನ್ನು ಹೆಂಗೆ ಮಾಡಲಿ, ಮತ್ತು ಯಾವ ಸಬ್ಜೆಕ್ಟ್ಸ್ಗಳನ್ನು ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡಬೇಕು ಅನ್ನೋ ಯಾವುದೇ ನಿಮಗೆ ಮೈಂಡಲ್ಲಿದ್ದರೆ ಯಾವುದೇ ನೀವು ಅವಶ್ಯಕತೆ ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲವನ್ನು ನಮ್ಮ ಹತ್ರ ಇದೆ. ನೀವು ಜಸ್ಟ್ ಬಿಲೀವ್ ಮಾಡಿ, ಪ್ರಿಪ್ರೇಷನ್ಸ್ ಮಾಡಿ, ಆ್ಯಂಡ್ ನೀವು ಟೆಸ್ಟ್ ಸೀರೀಸನ್ನು ಬರೆದು ನೀವೇನು ಮಾಡಬೇಕಾಗತ್ತಂದರೆ ಪ್ರಾಕ್ಟೀಸ್ ಮಾಡಿದರೆ ದರ್ ಈಸ್ ಎ ಮೋರ್ ದೆನ್ ಇನಫ್. ಓಕೆ, ಐ ಹೋಪ್ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೆ ಅಂತ ಭಾವಿಸ್ಕೊಂಡಿದ್ದೀನಿ. ಆ್ಯಂಡ್ ಈಗ ವೆದರ್ ನಮ್ಮ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಲ್ಲ ಸೆಕೆಂಡ್ರಿ ಅದು. ಬಟ್ ನೀವು ಯಾರೆಲ್ಲ ಸೀರಿಯಸ್ ಆಗಿ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀರಾ ಅವ್ರು ಕಾಂಟ್ಯಾಕ್ಟ್ ಮಾಡಿದರೆ ನೀವೇನು ಪ್ರಿಪ್ರೇಷನ್ಸ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೈಡೆನ್ಸ್ ಕೊಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಓಕೆ, ಸೊ ಐ ಹೋಪ್ ನಿಮಗೆಲ್ಲ ಕ್ಲಾರಿಟಿ ಕೊಟ್ಟಿದೆ ಅಂತ ಭಾವಿಸ್ಕೊಳ್ತೇನೆ. ಈಗ ನಮಗೆ ಫಸ್ಟ್ ಟೆಸ್ಟ್ June 27 ಸ್ಟಾರ್ಟ್ ಆಗ್ತಾ ಇದೆ, ಅದು ಮೇನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಏನಾಗುತ್ತೆ June 28 ಏನಾಗುತ್ತೆ ನಿಮಗೆ ಫಿಲಿಮ್ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಫಿಲಿಮ್ ಟೆಸ್ಟ್ ಸೀರೀಸಲ್ಲಿ ಕಂಪ್ಲೀಟ್ ನಾವು ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀವಿ. ಈ ಸಬ್ಜೆಕ್ಟ್ಸ್ ಮೇಲೆ ಏನಾಗುತ್ತೆ ಅಂದರೆ ನಿಮಗೆ 16 ಸಬ್ಜೆಕ್ಟ್ ವೈಸ್ ಆಗುತ್ತೆ. ಒಂದು ಟೆಸ್ಟ್ ನಿಮ್ಮ ಕರ್ನಾಟಕ ಕರೆಂಟ್ ಅಫೇರ್ಸು, ಒಂದು ಟೆಸ್ಟ್ ನಿಮಗೆ ಏನಾಗುತ್ತೆ ನ್ಯಾಷನಲ್ ಕರೆಂಟ್ ಅಫೇರ್ಸು, ಒಂದು ಸಬ್ಜೆಕ್ಟ್ ಕರ್ನಾಟಕ ಸ್ಕೀಮ್ಸ್ಗಳು, ಒಂದು ಸಬ್ಜೆಕ್ಟ್ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಆ್ಯಂಡ್ ಎಕನಾಮಿಕ್ ಸರ್ವೆ ಆಫ್ ಏನಾಗುತ್ತೆ ಅಂದರೆ ಇಂಡಿಯಾದ ಮೇಲೆ ನಾವು ಕ್ವಶನ್ಸನ್ನು ಕೇಳ್ತೀವಿ. ಯಾಕೆ ಒಂದೊಂದು ಟೆಸ್ಟ್ ಅದಕ್ಕೆ ಕೊಟ್ಟಿದ್ದೀವಿ ಅಂದರೆ ಸೆಕೆಂಡ್ ಪೇಪರ್ ನಿಮಗೆ ಎಕ್ಸ್ಕ್ಲೂಸಿವ್ಲಿ ಕರ್ನಾಟಕ ನಿಮಗೆ ಕರೆಂಟ್ ಅಫೇರ್ಸನ್ನು ಕೇಳ್ತಾನೆ. ಎಕ್ಸ್ಕ್ಲೂಸಿವ್ಲಿ ನಿಮಗೆ ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಆಫ್ ಎಕನಾಮಿಕ್ಸ್ ಸರ್ವೆ ಮೇಲೆ ನಿಮಗೆ ಕ್ವಶನ್ಸ್ಗಳನ್ನು ಬರ್ತದೆ. ಯಾಕೆ ಸಿಲೆಬಸಲ್ಲಿ ಮೆನ್ಷನ್ ಇದೆ. ಸೊ ಸೆಕೆಂಡ್ ಪೇಪರ್ ಮೇಲೆ ಸಾಕಷ್ಟು ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ಇದನ್ನು ಬಿಟ್ಟು ಯಾರು KS ಬಿಟ್ಟು ಯಾರು ಈಗ ಗ್ರೂಪ್ ಸಿಗೆ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀರಿ, ಮತ್ತು PSIಗೆ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀರಿ, ಅಥವಾ VA ಎಕ್ಸಾಮ್ಸ್ ಇದೆ, ಅಥವಾ ನಮ್ಮದು AO ಎಕ್ಸಾಮ್ಸ್ ಇದೆ, ಬೇರೆ ಯಾರೆಲ್ಲ ಎಕ್ಸಾಮ್ಸ್ಗಳನ್ನು ನೀವು ಪ್ರಿಪ್ರೇಷನ್ಸ್ ಮಾಡ್ತಾ MCQ ಎಕ್ಸಾಮ್ಗಳನ್ನು ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀರಿ, ನಮ್ಮ ಫಿಲಿಮ್ ಟೆಸ್ಟ್ ಸೀರೀಸ್ ತೊಗೊಂಡು ಡಿಟೇಲ್ ಆಗಿ ಪ್ರಿಪ್ರೇಷನ್ಸ್ ಮಾಡಿರಿ. 100% ನಿಮಗೆ ಏನಾಗುತ್ತೆ ಅಂದರೆ ಹೆಲ್ಪ್ ಆಗೇ ಆಗ್ತದೆ. ಯಾಕಂದರೆ ಅಷ್ಟು ಥರೋಲಿ ನಾವೇನು ಮಾಡ್ಕೊಂಡಿದ್ದು ಅಂದರೆ ಎಲ್ಲ PYQಸ್ಗಳನ್ನು ಅನಲೈಸ್ ಮಾಡಿಕೊಂಡು UPSC ಕ್ವಶನ್ ಪೇಪರ್ಸ್ಗಳನ್ನು ಅನಲೈಸ್ ಮಾಡಿಕೊಂಡು ನಾವು ಫಿಲಿಮ್ ಟೆಸ್ಟ್ ಸೀರೀಸ್ನ ಡಿಸೈನ್ ಮಾಡ್ತಾ ಇದ್ದೀವಿ. ಯಾಕಂದರೆ KS ಫಿಲಿಮ್ಸ್ ಟೆಸ್ಟ್ ಸೀರೀಸ್ ಇಟ್ಸೆಲ್ಫ್ ಏನಾಗ್ತಾ ಇದ್ದರೆ UPSC ಥರ ಆಗ್ತಾ ಇದ್ದೇವೆ. ಅವೆಲ್ಲವನ್ನು ಮಾಡಿಕೊಂಡು ನಾವು ಟೆಸ್ಟ್ ಸೀರೀಸನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಓಕೆ, ಐ ಹೋಪ್ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದನ್ನು ಭಾವಿಸ್ಕೊಂಡಿದ್ದೀನಿ. ನೀವು ಇದನ್ನು ನೋಡಿ ಆ್ಯಂಡ್ ಪ್ಲಾನ್ ಮಾಡ್ತೀರಂತ ಭಾವಿಸ್ಕೊಳ್ತಾ ನನ್ನ ವಿಡಿಯೋ ಇಲ್ಲಿಗೆ ವೈಂಡ್ ಅಪ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.